ದೇಶದ ರಾಜಧಾನಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ಅಭಿಯಾನ ಅಥವಾ ಸಮರ ನಡೆಯಿತು। ಈ ಸಮರದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ। ಬಿಜೆಪಿಯ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ರಣಕಹಳೆ। ವೋಟ್ ಚೋರಿ ಸಮರದಲ್ಲಿ ನರೇಂದ್ರ ಮೋದಿಗೆ ರಾಹುಲ್ ಸವಾಲ್। ಬಿಜೆಪಿ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ರಣಕಹಳೆ। मतगळवु बीजेपिय डीएनए यल्ले इदे, अदर जीन्स अल्ले इदे, अदु रक्तगतवागि बंदिदे अंत। मतदानद हक्कु मत्तु संविधानद विरोधी बीजेपी ತೊಲಗಬೇಕು, ನಾವು ಒಂದಲ್ಲ ಒಂದು ದಿನ ಅವರನ್ನ ಇಳಿಸಲಿದ್ದೇವೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು। ಮೋದಿ ಮತ್ತು ಆರ್ಎಸ್ಎಸ್ ಸಂಘವನ್ನ ಒಂದೊಮ್ಮೆ ನಾವು ಎದುರಿಸಲಿದ್ದೇವೆ, ಇದಕ್ಕೆ ಸ್ವಲ್ಪ ಸಮಯ ಬೇಕು, ನಾವು ಸತ್ಯದ ಪರ ನಿಲ್ಲುತ್ತೇವೆ। ವೋಟ್ ಚೋರಿ ಸಮರದಲ್ಲಿ ಮೋದಿಗೆ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ರು। ಬಿಜೆಪಿಯ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ರಣಕಹಳೆ। ವೋಟ್ ಚೋರಿ ಅಂತ ಹೇಳಿ ಒಂದು ಅಭಿಯಾನವನ್ನು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದಾದ್ಯಂತ ನಡೀತಾ ಇದೆ। ಇದರ ಭಾಗವಾಗಿ ಸಮಾರೋಪ ಸಮಾರಂಭನೋ ಅಥವಾ ದೊಡ್ಡ ಮಟ್ಟಗಿನ ಸಮಾವೇಶನೋ ರಾಮಲೀಲಾ ಮೈದಾನದಲ್ಲಿ ದೇಶದ ಕಾಂಗ್ರೆಸ್ ಆಡಳಿತ ರಾಜ್ಯದ ಅನೇಕ ನಾಯಕರು ಬಂದಿದ್ರು। ಇನ್ನು ದೇಶದ ಅನೇಕ ಮೈತ್ರಿ ಸರ್ಕಾರ ರಚನೆಯಾಗಿರುವ ರಾಜ್ಯದ ಅನೇಕ ಮುಖಂಡರುಗಳು ಕೂಡ ದೆಹಲಿಯ ರಾಮಲೀಲಾ ಮೈದಾನಕ್ಕೆ ಬಂದು ಸೇರ್ಕೊಂಡ್ರು। ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದ್ರು, ಈ ಮತಗಳವು ಅನ್ನೋದಿದೆಯಲ್ಲ ಕಾಂಗ್ರೆಸ್ಸಿನ ಡಿಎನ್ಎ ಅಲ್ಲೇ ಇದೆ ಅಂತ, ಅಂದ್ರೆ ಅವರ ಮೂಲನೇ ಮತಗಳವು। ಕಾಂಗ್ರೆಸ್ಸು ಈ ದೇಶವನ್ನ 55 ವರ್ಷ ಆಳಿತು, 55 ವರ್ಷ ಆಳ್ತು। ಬಿಜೆಪಿ ಹಂತ ಹಂತವಾಗಿ ದೇಶದ ನಾನಾ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕೆ ಪರಿಶ್ರಮ ಪಡ್ತು। ಚುನಾವಣಾ ಆಯೋಗವನ್ನ ಮಿಸ್ಯೂಸ್ ಮಾಡಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ। ಎಲೆಕ್ಷನ್ ಕಮಿಷನ್ ಅನ್ನ ಮಿಸ್ಯೂಸ್ ಮಾಡಿಕೊಂಡಿದೆ, ದುರುಪಯೋಗ ಪಡಿಸಿಕೊಂಡಿದೆ। ಜನ ಕಾಂಗ್ರೆಸ್ ಅನ್ನ ಕೈಬಿಟ್ಟರು ದೇಶದಲ್ಲಿ, ಸಾಕು ಇವ್ರದು 55 ವರ್ಷದ ಆಡಳಿತ ದೇಶಕ್ಕೆ ಸಾಕು। ಹಂತ ಹಂತವಾಗಿ ಬಿಜೆಪಿ ಸದೃಢ ಆಗೋದಕ್ಕೆ ಶುರುವಾಯಿತು। ಪೊಲಿಟಿಕಲ್ ಸ್ಟ್ರಾಟಜಿಯ ಮುಖಾಂತರವಾಗಿ ಬಿಜೆಪಿ ದೇಶವನ್ನು ಆಕರ್ಷಿಸೋದಕ್ಕೆ ಶುರು ಮಾಡಿತು। ನೀವೇನೇ ಹೇಳಿ, ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅಂತ ಬಂದಾಗ ನರೇಂದ್ರ ಮೋದಿ ವೈಯಕ್ತಿಕ ವರ್ಚಸ್ಸನ್ನು ಗಿಟ್ಟಿಸಿಕೊಂಡ್ರು। ಆ ಸ್ಟ್ರಾಟಜಿ ನಿಮಗೆ ಹಾಕಿಲ್ಲ। ತಂತ್ರಗಾರಿಕೆಯಲ್ಲಿ ನೀವು ವಿಫಲರು ಅನ್ನೋ ಸತ್ಯವನ್ನು ಯಾಕೆ ನೀವು ಅರ್ಥ ಮಾಡಿಕೊಳ್ತಾ ಇಲ್ಲ? ನಿಮ್ಮನ್ನ ನೀವು ಯಾಕೆ ಪರಾಮರ್ಶೆಗೆ ಒಳಪಡಿಸ್ತಾ ಇಲ್ಲ? ನಿಮ್ಮ ಕಾರ್ಯಕರ್ತರಿಗೆ ಯಾಕೆ ನೀವು ನೆಟ್ಟಗಿನ ತರಬೇತಿಯನ್ನು ಕೊಡ್ತಾ ಇಲ್ಲ? ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಜೆಪಿ ಅತ್ಯಂತ ಪ್ರಚಾರದಲ್ಲಿದೆ। ಬಿಜೆಪಿಯ ಟ್ವಿಟರ್ ಖಾತೆಗಳಲ್ಲೂ ಕೂಡ ಅಥವಾ ಎಕ್ಸ್ ಎನ್ನುವಂತಹ ಖಾತೆಯಲ್ಲಿ ಸದಾ ಬಿಜೆಪಿಯ ನಾಯಕರು ಟ್ರೆಂಡ್ನಲ್ಲಿರ್ತಾರೆ। ಇದಕ್ಕೆ ಕಾರಣ ಏನು? ಆ ಸ್ಟ್ರಾಟಜಿಯನ್ನ ಭೇದಿಸೋ ಪ್ರಯತ್ನ ನಿಮ್ಮಿಂದ ಆಗ್ತಾ ಇಲ್ಲ। ಇದು ನಿಮ್ಮ ವೈಫಲ್ಯ ಅಲ್ವಾ? ಬಿಜೆಪಿ ಹಂತ ಹಂತವಾಗಿ ಎಷ್ಟು ರಾಜ್ಯದಲ್ಲಿತ್ತು ಬಿಜೆಪಿ? 3ರಿಂದ 4 ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದ ಬಿಜೆಪಿ ಇವತ್ತು 13ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸ್ವತಂತ್ರ ಆಡಳಿತ ನಡೆಸ್ತಾ ಇದೆ। ಅದಕ್ಕೆ ಕಾರಣ ಅವರ ವೈಯಕ್ತಿಕ ವರ್ಚಸ್ಸಲ್ಲದೆ ಮತ್ತಿನ್ನೇನು? ನೀವದನ್ನು ಭೇದಿಸೋ ಶಕ್ತಿ, ಕೆಪಾಸಿಟಿ ನಿಮ್ಮಲ್ಲಿಲ್ಲ। ನಿಮ್ಮ ದೌರ್ಬಲ್ಯಗಳನ್ನು ಮುಂದಿಟ್ಟುಕೊಂಡು ಮತ್ತೆ ಬಿಜೆಪಿಯನ್ನು ಬ್ಲೇಮ್ ಮಾಡೋದಕ್ಕೆ ಬರ್ತೀರಿ। ಜನ ಮಾತನಾಡ್ತಾ ಇದ್ದಾರೆ। ದೇಶದ ರಾಜಧಾನಿ ದೆಹಲಿಯಲ್ಲಿ ವೋಟ್ ಚೋರಿ ಅಭಿಯಾನದಲ್ಲಿ ರಾಹುಲ್ ಗಾಂಧಿ ಖಡಕ್ ಮಾತನಾಡಿದ್ರು। ಮತದಾನದ ಹಕ್ಕು ಮತ್ತು ಸಂವಿಧಾನದ ವಿರೋಧಿ ಬಿಜೆಪಿ ತೊಲಗಬೇಕು, ನಾವು ಒಂದಲ್ಲ ಒಂದು ದಿನ ಅವರನ್ನು ಇಳಿಸಲಿದ್ದೇವೆ। ಮೋದಿ ಮತ್ತು ಆರ್ಎಸ್ಎಸ್ ಸಂಘವನ್ನ ಒಂದೊಮ್ಮೆ ನಾವು ಎದುರಿಸಲಿದ್ದೇವೆ, ಇದಕ್ಕೆ ಸ್ವಲ್ಪ ಸಮಯ ಬೇಕು, ನಾವು ಸತ್ಯದ ಪರ ನಿಲ್ಲುತ್ತೇವೆ। ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆನೂ ಮಾತನಾಡಿದ್ರು। ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿಯನ್ನ ದೇಶದ್ರೋಹಿಗಳು ಅಂತ ಕರೆದ್ರು। ದೇಶ ವಿರೋಧಿ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ, ಅದಕ್ಕೆ ಉದಾಹರಣೆ ಮತಗಳವನ್ನ ಕೊಟ್ಟರು। ಒಂದು ಡೆಮಾಕ್ರಸಿ ಸಿಸ್ಟಮಿನ ಅತ್ಯಂತ ಸೌಂದರ್ಯ ಏನು ಅಂತ ಕೇಳಿದ್ರೆ ವೋಟ್ ಪವರ್। ಈ ದೇಶದ ಪ್ರಜೆಗಳು ಮತ ಹಾಕಿ ತಮ್ಮ ನಾಯಕ ಯಾರು ಅನ್ನೋದನ್ನು ಜನ ಆಯ್ಕೆ ಮಾಡ್ತಾರಲ್ಲ, ಚುನಾಯಿತ ಜನಪ್ರತಿನಿಧಿಗಳು, ಅದನ್ನ ಡೆಮಾಕ್ರಸಿಯ ಬ್ಯೂಟಿ ಅಂತ ಕರೀತಾರೆ। ಆ ಬ್ಯೂಟಿಯನ್ನ ಕಳವು ಮಾಡುವಂತಹ ದೇಶದ್ರೋಹಿಗಳು ಬಿಜೆಪಿಗರು ಅಂತ ಹೇಳಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ। ಅಲ್ಲ, ಹಂತ ಹಂತವಾಗಿ ಕಾಂಗ್ರೆಸ್ಸಿನ ನಾಯಕರು ಬಿಜೆಪಿಯ ವಿರುದ್ಧ ವಾಚಾಮಗೋಚರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು। ಒಂದು ತರಹದ ಖಂಡನಾತ್ಮಕವಾದ ಖಂಡನೆಗಳು ಕೂಡ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ
ಆಕ್ರೋಶಗಳು ವ್ಯಕ್ತವಾಗಿದೆ. मगर आप मोदी जी का चेहरा देखिए, अच्छी तरह देखिए. जो मेरी बहन ने कहा, मोदी जी की कॉन्फिडेंस खत्म हो गई है. आपने देखा? वो भी जानते हैं कि हमारी वोट चोरी पकड़ी गई है. मगर आप मोदी जी का चेहरा देखिए, अच्छी तरह देखिए. जो मेरी बहन ने कहा, मोदी जी की कॉन्फिडेंस खत्म हो गई है. आपने देखा? वो भी जानते हैं कि हमारी वोट चोरी पकड़ी गई है. मगर आप मोदी जी का चेहरा देखिए, अच्छी तरह देखिए. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.